ಕಾರ್ಯ ನಡೆದಿದೆ. ಅರಮನೆಗೆ ಅರ್ಧ ದಿನ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಕಾರಣ ಸಿಂಹಾಸನ ಜೋಡಣೆ ಇತ್ಯಾದಿ ಕೆಲಸಗಳು ಅಲ್ಲಿ ನಡೀತಾ ಇದೆ. ರಾಜಮಾತೆ ಪ್ರಮೋದಾದೇವಿ ಸಮ್ಮುಖದಲ್ಲಿ ಸಿಂಹಾಸನ ಜೋಡಣೆ ನಡೆದಿದೆ. ದಸರಾದ ಹಿನ್ನೆಲೆ ಅರಮನೆಯಲ್ಲಿ ಸಂಪೂರ್ಣ ಸ್ವಚ್ಛತಾ ಕಾರ್ಯ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಸಿಂಹಾಸನ ಜೋಡಣೆ ಹಿನ್ನೆಲೆ ಗಣಹೋಮದ ಆಯೋಜನೆಯನ್ನ ಕೂಡ ಇವತ್ತು ಅರಮನೆಯಲ್ಲಿ ಮಾಡಲಾಗಿದೆ. ಗಣಪತಿ ಹೋಮದಿಂದ ಆರಂಭ ಆಗಿ ಶುಭ ಕಾರ್ಯಗಳ ಆರಂಭ, ಸಿಂಹಾಸನ ಜೋಡಣೆ ಇತ್ಯಾದಿ ವಿಶೇಷ ಕಾರ್ಯಕ್ರಮಗಳು ಇವತ್ತು ಅರಮನೆಯಲ್ಲಿ ನಡೀತಾ ಇದೆ. ಹೀಗಾಗಿ ಅರ್ಧ ದಿನ ಪ್ರವಾಸಿಗರಿಗೆ ನಿರ್ಬಂಧ ಇರುತ್ತೆ ಅರಮನೆಯ ಒಳಗಡೆ. ಅರಮನೆಗೆ ಅರ್ಧ ದಿನ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧ. ರಾಜಮಾತೆ ಪ್ರಮೋದಾದೇವಿ ಸಮ್ಮುಖದಲ್ಲಿ ಸಿಂಹಾಸನ ಜೋಡಣೆ ಕಾರ್ಯ ನಡೆದಿದೆ. ದಸರಾ ಹಿನ್ನೆಲೆ ಅರಮನೆಯಲ್ಲಿ ಸ್ವಚ್ಛತಾ ಕಾರ್ಯ ಕೂಡ ನಡೀತಾ ಇದೆ. ಅರಮನೆ ಮತ್ತೆ ಫಳ ಫಳ ಅಂತ ಹೊಳಿತಾ ಇದೆ. ದಸರಾ ಸಂದರ್ಭದಲ್ಲಿ ಅರಮನೆಯನ್ನು ನೋಡದೆ ಒಂದು ಹಬ್ಬ. ನೋಡಿ ಎಷ್ಟು ಅದ್ಭುತವಾಗಿ ಈಗ ಸ್ವಚ್ಛತಾ ಕಾರ್ಯ ನಡೀತಾ ಇದೆ ವೀಕ್ಷಕರೇ. ದಸರಾ ಸಂದರ್ಭದಲ್ಲಿ ಅರಮನೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಎರಡು ಕಣ್ಣು ಸಾಲದು. ಅಷ್ಟೊಂದು ಸೌಭಾಗ್ಯ, ಅಷ್ಟೊಂದು ಅದ್ಭುತವಾದಂತಹ ಆಕರ್ಷಣೆ ಈ ಅರಮನೆ. ನೋಡಿ, ಅರಮನೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಈಗ ಸ್ವಚ್ಛತೆಯನ್ನ ಮಾಡ್ತಾ ಇದ್ದಾರೆ ಅರಮನೆಯನ್ನ. ದಸರಾ ಸಮೀಪಿಸ್ತಾ ಇರೋ ಹಿನ್ನೆಲೆ ಸಂಪೂರ್ಣ ಅರಮನೆಯನ್ನ ಸ್ವಚ್ಛಗೊಳಿಸುವ ಕೆಲಸ ಈಗ ನಡೀತಾ ಇದೆ. ನಡೆದಿದೆ. ಅರಮನೆಗೆ ಅರ್ಧ ದಿನ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಕಾರಣ ಸಿಂಹಾಸನ ಜೋಡಣೆ ಇತ್ಯಾದಿ ಕೆಲಸಗಳು ಅಲ್ಲಿ ನಡೀತಾ ಇದೆ. ರಾಜಮಾತೆ ಪ್ರಮೋದಾದೇವಿ ಸಮ್ಮುಖದಲ್ಲಿ ಸಿಂಹಾಸನ ಜೋಡಣೆ ನಡೆದಿದೆ. ದಸರಾದ ಹಿನ್ನೆಲೆ ಅರಮನೆಯಲ್ಲಿ ಸಂಪೂರ್ಣ ಸ್ವಚ್ಛತಾ ಕಾರ್ಯ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಸಿಂಹಾಸನ ಜೋಡಣೆ ಹಿನ್ನೆಲೆ ಗಣಹೋಮದ ಆಯೋಜನೆಯನ್ನ ಕೂಡ ಇವತ್ತು ಅರಮನೆಯಲ್ಲಿ ಮಾಡಲಾಗಿದೆ. ಗಣಪತಿ ಹೋಮದಿಂದ ಆರಂಭ ಆಗಿ ಶುಭ ಕಾರ್ಯಗಳ ಆರಂಭ, ಸಿಂಹಾಸನ ಜೋಡಣೆ ಇತ್ಯಾದಿ ವಿಶೇಷ ಕಾರ್ಯಕ್ರಮಗಳು ಇವತ್ತು ಅರಮನೆಯಲ್ಲಿ ನಡೀತಾ ಇದೆ. ಹೀಗಾಗಿ ಅರ್ಧ ದಿನ ಪ್ರವಾಸಿಗರಿಗೆ ನಿರ್ಬಂಧ ಇರುತ್ತೆ ಅರಮನೆಯ ಒಳಗಡೆ. ಅರಮನೆಗೆ ಅರ್ಧ ದಿನ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧ. ರಾಜಮಾತೆ ಪ್ರಮೋದಾದೇವಿ ಸಮ್ಮುಖದಲ್ಲಿ ಸಿಂಹಾಸನ ಜೋಡಣೆ ಕಾರ್ಯ ನಡೆದಿದೆ. ದಸರಾ ಹಿನ್ನೆಲೆ ಅರಮನೆಯಲ್ಲಿ ಸ್ವಚ್ಛತಾ ಕಾರ್ಯ ಕೂಡ ನಡೀತಾ ಇದೆ. ಅರಮನೆ ಮತ್ತೆ ಫಳ ಫಳ ಅಂತ ಹೊಳಿತಾ ಇದೆ. ದಸರಾ ಸಂದರ್ಭದಲ್ಲಿ ಅರಮನೆಯನ್ನು ನೋಡದೆ ಒಂದು ಹಬ್ಬ. ನೋಡಿ ಎಷ್ಟು ಅದ್ಭುತವಾಗಿ ಈಗ ಸ್ವಚ್ಛತಾ ಕಾರ್ಯ ನಡೀತಾ ಇದೆ ವೀಕ್ಷಕರೇ. ದಸರಾ ಸಂದರ್ಭದಲ್ಲಿ ಅರಮನೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಎರಡು ಕಣ್ಣು ಸಾಲದು. ಅಷ್ಟೊಂದು ಸೌಭಾಗ್ಯ, ಅಷ್ಟೊಂದು ಅದ್ಭುತವಾದಂತಹ ಆಕರ್ಷಣೆ ಈ ಅರಮನೆ. ನೋಡಿ, ಅರಮನೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಈಗ ಸ್ವಚ್ಛತೆಯನ್ನ ಮಾಡ್ತಾ ಇದ್ದಾರೆ ಅರಮನೆಯನ್ನ. ದಸರಾ ಸಮೀಪಿಸ್ತಾ ಇರೋ ಹಿನ್ನೆಲೆ ಸಂಪೂರ್ಣ ಅರಮನೆಯನ್ನ ಸ್ವಚ್ಛಗೊಳಿಸುವ ಕೆಲಸ ಈಗ ನಡೀತಾ ಇದೆ. ನಡೆದಿದೆ. ಅರಮನೆಗೆ ಅರ್ಧ ದಿನ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಕಾರಣ ಸಿಂಹಾಸನ ಜೋಡಣೆ ಇತ್ಯಾದಿ ಕೆಲಸಗಳು ಅಲ್ಲಿ ನಡೀತಾ ಇದೆ. ರಾಜಮಾತೆ ಪ್ರಮೋದಾದೇವಿ ಸಮ್ಮುಖದಲ್ಲಿ ಸಿಂಹಾಸನ ಜೋಡಣೆ ನಡೆದಿದೆ. ದಸರಾದ ಹಿನ್ನೆಲೆ ಅರಮನೆಯಲ್ಲಿ ಸಂಪೂರ್ಣ ಸ್ವಚ್ಛತಾ ಕಾರ್ಯ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಸಿಂಹಾಸನ ಜೋಡಣೆ ಹಿನ್ನೆಲೆ ಗಣಹೋಮದ ಆಯೋಜನೆಯನ್ನ ಕೂಡ ಇವತ್ತು ಅರಮನೆಯಲ್ಲಿ ಮಾಡಲಾಗಿದೆ. ಗಣಪತಿ ಹೋಮದಿಂದ ಆರಂಭ ಆಗಿ ಶುಭ ಕಾರ್ಯಗಳ ಆರಂಭ, ಸಿಂಹಾಸನ ಜೋಡಣೆ ಇತ್ಯಾದಿ ವಿಶೇಷ ಕಾರ್ಯಕ್ರಮಗಳು ಇವತ್ತು ಅರಮನೆಯಲ್ಲಿ ನಡೀತಾ ಇದೆ. ಹೀಗಾಗಿ ಅರ್ಧ ದಿನ ಪ್ರವಾಸಿಗರಿಗೆ ನಿರ್ಬಂಧ ಇರುತ್ತೆ ಅರಮನೆಯ ಒಳಗಡೆ. ಅರಮನೆಗೆ ಅರ್ಧ ದಿನ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧ. ರಾಜಮಾತೆ ಪ್ರಮೋದಾದೇವಿ ಸಮ್ಮುಖದಲ್ಲಿ ಸಿಂಹಾಸನ ಜೋಡಣೆ ಕಾರ್ಯ ನಡೆದಿದೆ. ದಸರಾ ಹಿನ್ನೆಲೆ ಅರಮನೆಯಲ್ಲಿ ಸ್ವಚ್ಛತಾ ಕಾರ್ಯ ಕೂಡ ನಡೀತಾ ಇದೆ. ಅರಮನೆ ಮತ್ತೆ ಫಳ ಫಳ ಅಂತ ಹೊಳಿತಾ ಇದೆ. ದಸರಾ ಸಂದರ್ಭದಲ್ಲಿ ಅರಮನೆಯನ್ನು ನೋಡದೆ ಒಂದು ಹಬ್ಬ. ನೋಡಿ ಎಷ್ಟು ಅದ್ಭುತವಾಗಿ ಈಗ ಸ್ವಚ್ಛತಾ ಕಾರ್ಯ ನಡೀತಾ ಇದೆ ವೀಕ್ಷಕರೇ. ದಸರಾ ಸಂದರ್ಭದಲ್ಲಿ ಅರಮನೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಎರಡು ಕಣ್ಣು ಸಾಲದು. ಅಷ್ಟೊಂದು ಸೌಭಾಗ್ಯ, ಅಷ್ಟೊಂದು ಅದ್ಭುತವಾದಂತಹ ಆಕರ್ಷಣೆ ಈ ಅರಮನೆ. ನೋಡಿ, ಅರಮನೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಈಗ ಸ್ವಚ್ಛತೆಯನ್ನ ಮಾಡ್ತಾ ಇದ್ದಾರೆ ಅರಮನೆಯನ್ನ. ದಸರಾ ಸಮೀಪಿಸ್ತಾ ಇರೋ ಹಿನ್ನೆಲೆ ಸಂಪೂರ್ಣ ಅರಮನೆಯನ್ನ ಸ್ವಚ್ಛಗೊಳಿಸುವ ಕೆಲಸ ಈಗ ನಡೀತಾ ಇದೆ. ನಡೆದಿದೆ. ಅರಮನೆಗೆ
ಅರ್ಧ ದಿನ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಕಾರಣ ಸಿಂಹಾಸನ ಜೋಡಣೆ ಇತ್ಯಾದಿ ಕೆಲಸಗಳು ಅಲ್ಲಿ ನಡೀತಾ ಇದೆ. ರಾಜಮಾತೆ ಪ್ರಮೋದಾದೇವಿ ಸಮ್ಮುಖದಲ್ಲಿ ಸಿಂಹಾಸನ ಜೋಡಣೆ ನಡೆದಿದೆ. ದಸರಾದ ಹಿನ್ನೆಲೆ ಅರಮನೆಯಲ್ಲಿ ಸಂಪೂರ್ಣ ಸ್ವಚ್ಛತಾ ಕಾರ್ಯ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಸಿಂಹಾಸನ ಜೋಡಣೆ ಹಿನ್ನೆಲೆ ಗಣಹೋಮದ ಆಯೋಜನೆಯನ್ನ ಕೂಡ ಇವತ್ತು ಅರಮನೆಯಲ್ಲಿ ಮಾಡಲಾಗಿದೆ. ಗಣಪತಿ ಹೋಮದಿಂದ ಆರಂಭ ಆಗಿ ಶುಭ ಕಾರ್ಯಗಳ ಆರಂಭ, ಸಿಂಹಾಸನ ಜೋಡಣೆ ಇತ್ಯಾದಿ ವಿಶೇಷ ಕಾರ್ಯಕ್ರಮಗಳು ಇವತ್ತು ಅರಮನೆಯಲ್ಲಿ ನಡೀತಾ ಇದೆ. ಹೀಗಾಗಿ ಅರ್ಧ ದಿನ ಪ್ರವಾಸಿಗರಿಗೆ ನಿರ್ಬಂಧ ಇರುತ್ತೆ ಅರಮನೆಯ ಒಳಗಡೆ. ಅರಮನೆಗೆ ಅರ್ಧ ದಿನ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧ. ರಾಜಮಾತೆ ಪ್ರಮೋದಾದೇವಿ ಸಮ್ಮುಖದಲ್ಲಿ ಸಿಂಹಾಸನ ಜೋಡಣೆ ಕಾರ್ಯ ನಡೆದಿದೆ. ದಸರಾ ಹಿನ್ನೆಲೆ ಅರಮನೆಯಲ್ಲಿ ಸ್ವಚ್ಛತಾ ಕಾರ್ಯ ಕೂಡ ನಡೀತಾ ಇದೆ. ಅರಮನೆ ಮತ್ತೆ ಫಳ ಫಳ ಅಂತ ಹೊಳಿತಾ ಇದೆ. ದಸರಾ ಸಂದರ್ಭದಲ್ಲಿ ಅರಮನೆಯನ್ನು ನೋಡದೆ ಒಂದು ಹಬ್ಬ ನೋಡಿ, ಎಷ್ಟು ಅದ್ಭುತವಾಗಿ ಈಗ ಸ್ವಚ್ಛತಾ ಕಾರ್ಯ ನಡೀತಾ ಇದೆ ವೀಕ್ಷಕರೇ. ದಸರಾ ಸಂದರ್ಭದಲ್ಲಿ ಅರಮನೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಎರಡು ಕಣ್ಣು ಸಾಲದು. ಅಷ್ಟೊಂದು ಸೌಭಾಗ್ಯ, ಅಷ್ಟೊಂದು ಅದ್ಭುತವಾದಂತಹ ಆಕರ್ಷಣೆ ಈ ಅರಮನೆ ನೋಡಿ. ಅರಮನೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಈಗ ಸ್ವಚ್ಛತೆಯನ್ನ ಮಾಡ್ತಾ ಇದ್ದಾರೆ ಅರಮನೆಯನ್ನ. ದಸರಾ ಸಮೀಪಿಸ್ತಾ ಇರೋ ಹಿನ್ನೆಲೆ ಸಂಪೂರ್ಣ ಅರಮನೆಯನ್ನ ಸ್ವಚ್ಛಗೊಳಿಸುವ ಕೆಲಸ ಈಗ ನಡೀತಾ ಇದೆ. ನಡೆದಿದೆ. ಅರಮನೆಗೆ ಅರ್ಧ ದಿನ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಕಾರಣ ಸಿಂಹಾಸನ ಜೋಡಣೆ ಇತ್ಯಾದಿ ಕೆಲಸಗಳು ಅಲ್ಲಿ ನಡೀತಾ ಇದೆ. ರಾಜಮಾತೆ ಪ್ರಮೋದಾದೇವಿ ಸಮ್ಮುಖದಲ್ಲಿ ಸಿಂಹಾಸನ ಜೋಡಣೆ ನಡೆದಿದೆ. ದಸರಾದ ಹಿನ್ನೆಲೆ ಅರಮನೆಯಲ್ಲಿ ಸಂಪೂರ್ಣ ಸ್ವಚ್ಛತಾ ಕಾರ್ಯ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಸಿಂಹಾಸನ ಜೋಡಣೆ ಹಿನ್ನೆಲೆ ಗಣಹೋಮದ ಆಯೋಜನೆಯನ್ನ ಕೂಡ ಇವತ್ತು ಅರಮನೆಯಲ್ಲಿ ಮಾಡಲಾಗಿದೆ. ಗಣಪತಿ ಹೋಮದಿಂದ ಆರಂಭ ಆಗಿ ಶುಭ ಕಾರ್ಯಗಳ ಆರಂಭ, ಸಿಂಹಾಸನ ಜೋಡಣೆ ಇತ್ಯಾದಿ ವಿಶೇಷ ಕಾರ್ಯಕ್ರಮಗಳು ಇವತ್ತು ಅರಮನೆಯಲ್ಲಿ ನಡೀತಾ ಇದೆ. ಹೀಗಾಗಿ ಅರ್ಧ ದಿನ ಪ್ರವಾಸಿಗರಿಗೆ ನಿರ್ಬಂಧ ಇರುತ್ತೆ ಅರಮನೆಯ ಒಳಗಡೆ. ಅರಮನೆಗೆ ಅರ್ಧ ದಿನ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧ. ರಾಜಮಾತೆ ಪ್ರಮೋದಾದೇವಿ ಸಮ್ಮುಖದಲ್ಲಿ ಸಿಂಹಾಸನ ಜೋಡಣೆ ಕಾರ್ಯ ನಡೆದಿದೆ. ದಸರಾ ಹಿನ್ನೆಲೆ ಅರಮನೆಯಲ್ಲಿ ಸ್ವಚ್ಛತಾ ಕಾರ್ಯ ಕೂಡ ನಡೀತಾ ಇದೆ. ಅರಮನೆ ಮತ್ತೆ ಫಳ ಫಳ ಅಂತ ಹೊಳಿತಾ ಇದೆ. ದಸರಾ ಸಂದರ್ಭದಲ್ಲಿ ಅರಮನೆಯನ್ನು ನೋಡದೆ ಒಂದು ಹಬ್ಬ ನೋಡಿ, ಎಷ್ಟು ಅದ್ಭುತವಾಗಿ ಈಗ ಸ್ವಚ್ಛತಾ ಕಾರ್ಯ ನಡೀತಾ ಇದೆ ವೀಕ್ಷಕರೇ. ದಸರಾ ಸಂದರ್ಭದಲ್ಲಿ ಅರಮನೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಎರಡು ಕಣ್ಣು ಸಾಲದು. ಅಷ್ಟೊಂದು ಸೌಭಾಗ್ಯ, ಅಷ್ಟೊಂದು ಅದ್ಭುತವಾದಂತಹ ಆಕರ್ಷಣೆ ಈ ಅರಮನೆ ನೋಡಿ. ಅರಮನೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಈಗ ಸ್ವಚ್ಛತೆಯನ್ನ ಮಾಡ್ತಾ ಇದ್ದಾರೆ ಅರಮನೆಯನ್ನ. ದಸರಾ ಸಮೀಪಿಸ್ತಾ ಇರೋ ಹಿನ್ನೆಲೆ ಸಂಪೂರ್ಣ ಅರಮನೆಯನ್ನ ಸ್ವಚ್ಛಗೊಳಿಸುವ ಕೆಲಸ ಈಗ ನಡೀತಾ ಇದೆ. ನಡೆದಿದೆ. ಅರಮನೆಗೆ ಅರ್ಧ ದಿನ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಕಾರಣ ಸಿಂಹಾಸನ ಜೋಡಣೆ ಇತ್ಯಾದಿ ಕೆಲಸಗಳು ಅಲ್ಲಿ ನಡೀತಾ ಇದೆ. ರಾಜಮಾತೆ ಪ್ರಮೋದಾದೇವಿ ಸಮ್ಮುಖದಲ್ಲಿ ಸಿಂಹಾಸನ ಜೋಡಣೆ ನಡೆದಿದೆ. ದಸರಾದ ಹಿನ್ನೆಲೆ ಅರಮನೆಯಲ್ಲಿ ಸಂಪೂರ್ಣ ಸ್ವಚ್ಛತಾ ಕಾರ್ಯ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಸಿಂಹಾಸನ ಜೋಡಣೆ ಹಿನ್ನೆಲೆ ಗಣಹೋಮದ ಆಯೋಜನೆಯನ್ನ ಕೂಡ ಇವತ್ತು ಅರಮನೆಯಲ್ಲಿ ಮಾಡಲಾಗಿದೆ. ಗಣಪತಿ ಹೋಮದಿಂದ ಆರಂಭ ಆಗಿ ಶುಭ ಕಾರ್ಯಗಳ ಆರಂಭ, ಸಿಂಹಾಸನ ಜೋಡಣೆ ಇತ್ಯಾದಿ ವಿಶೇಷ ಕಾರ್ಯಕ್ರಮಗಳು ಇವತ್ತು ಅರಮನೆಯಲ್ಲಿ ನಡೀತಾ ಇದೆ. ಹೀಗಾಗಿ ಅರ್ಧ ದಿನ ಪ್ರವಾಸಿಗರಿಗೆ ನಿರ್ಬಂಧ ಇರುತ್ತೆ ಅರಮನೆಯ ಒಳಗಡೆ. ಅರಮನೆಗೆ ಅರ್ಧ ದಿನ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧ. ರಾಜಮಾತೆ ಪ್ರಮೋದಾದೇವಿ ಸಮ್ಮುಖದಲ್ಲಿ ಸಿಂಹಾಸನ ಜೋಡಣೆ ಕಾರ್ಯ ನಡೆದಿದೆ. ದಸರಾ ಹಿನ್ನೆಲೆ ಅರಮನೆಯಲ್ಲಿ ಸ್ವಚ್ಛತಾ ಕಾರ್ಯ ಕೂಡ ನಡೀತಾ ಇದೆ. ಅರಮನೆ ಮತ್ತೆ ಫಳ ಫಳ ಅಂತ ಹೊಳಿತಾ ಇದೆ. ದಸರಾ ಸಂದರ್ಭದಲ್ಲಿ ಅರಮನೆಯನ್ನು ನೋಡದೆ ಒಂದು ಹಬ್ಬ ನೋಡಿ, ಎಷ್ಟು ಅದ್ಭುತವಾಗಿ ಈಗ ಸ್ವಚ್ಛತಾ ಕಾರ್ಯ ನಡೀತಾ ಇದೆ ವೀಕ್ಷಕರೇ. ದಸರಾ ಸಂದರ್ಭದಲ್ಲಿ ಅರಮನೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಎರಡು ಕಣ್ಣು ಸಾಲದು. ಅಷ್ಟೊಂದು ಸೌಭಾಗ್ಯ, ಅಷ್ಟೊಂದು ಅದ್ಭುತವಾದಂತಹ ಆಕರ್ಷಣೆ ಈ ಅರಮನೆ ನೋಡಿ. ಅರಮನೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಈಗ ಸ್ವಚ್ಛತೆಯನ್ನ ಮಾಡ್ತಾ ಇದ್ದಾರೆ ಅರಮನೆಯನ್ನ. ದಸರಾ ಸಮೀಪಿಸ್ತಾ ಇರೋ ಹಿನ್ನೆಲೆ ಸಂಪೂರ್ಣ ಅರಮನೆಯನ್ನ ಸ್ವಚ್ಛಗೊಳಿಸುವ ಕೆಲಸ ಈಗ ನಡೀತಾ ಇದೆ.